ಅವನೇ ಒಬ್ಬನ ಯಜಮಾನ, ಬದುಕೇ ಅವನ ಬಹುಮಾನ, ದುಡಿಮೆಗೆ ಮುಡುಪಿಡು ಜೀವನ ಸಾರ್ಥಕ. ಸ್ನೇಹಿತರೆ ನೋಡಿ, ಈ ದಿನ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಕುಡ್ಲೂರು ಗ್ರಾಮದಲ್ಲಿ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ಸ್ನೇಹಿತರೆ, ಅತ್ಯುತ್ತಮವಾದ ರಾಸುಗಳು ಸೇರ್ತಿದ್ದಾವೆ ನೋಡಿ. ಬಾಡಿ ಬಿಲ್ಡರ್ ಬಶ್ಯ ಈ ಹಿಂದೆ ಅನೇಕ ವಿಡಿಯೋಗಳು ಮಾಡಿಬಿಟ್ಟಿದ್ದೀನಿ ಎತ್ತಿನ ಬಗ್ಗೆ, ಅಷ್ಟೇ ಹೆಸರು ಮಾಡಿದೆ. ಇದೇ ಗ್ರಾಮದಲ್ಲಿ ಹೋದ ವರ್ಷ ನಡೆದಿರೋ ರೇಸಲ್ಲಿ ಪ್ರಥಮ ಸ್ಥಾನ ಗಳಿಸಿತ್ತು ಸ್ನೇಹಿತರೆ, ಬಶ್ಯ ಮತ್ತು ಸರ್ದಾರ್ ಅಂತ ಎತ್ತುಗಳ ಜೋಡಿ. ಇವತ್ತು ಕೂಡ ಕುಡ್ಲೂರಿಗೆ ಈ ಎತ್ತು ಬಂದಿದೆ. ತುಂಬ ಅತ್ಯುತ್ತಮವಾಗಿ ಅದೇ ರೀತಿ ಒಂದು ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಸರ್ ನಮಸ್ತೆ. ಸರ್ ಬಶ್ಯ ಯಾವ ಊರಲ್ಲಿದೆ? ದಂದೂರಲ್ಲೇ ಇದೆಯಾ? ಓಕೆ. ಹೋದ ವರ್ಷ ಇದೇ ಆಕಡದಲ್ಲಿ ಪ್ರಥಮ ಸ್ಥಾನ ಗಳಿಸಿರಲ್ವಾ? ಹೌದು. ಅಲ್ಲಿ ಸರ್ದಾರ್ ತಾನೆ ಅವಾಗ? ಸರ್ದಾರ್. ಸರ್ ಈ ವರ್ಷ ಯಾವ ಜೋಡಿ ಮಾಡಿದ್ರ? ಮಯೂರ ಅಂತನಾ? ಅದ್ಯಾವ ಊರ್ದು ಸರ್? ಚಿಕ್ಕಮಗಳೂರು ಹತ್ರ ಗೌನಹಳ್ಳಿ. ಸ್ನೇಹಿತರೆ ನೋಡಿ, ಮಯೂರ ಅಂತ ಗೌನಹಳ್ಳಿಯ ರಾಸುವಿನ ಒಂದು ಜೋಡಿಯ ಮುಖಾಂತರ ಕುಡ್ಲೂರಿಗೆ ಆಗಮಿಸಿದೆ ಬಸ್ಯ. ನೋಡಿ ಇಲ್ಲಿದೆ, ತುಂಬಾ ಅಗ್ರೆಸಿವ್ ರಾಸು. ತುಂಬಾ ವರ್ಷದಿಂದ ಓಡ್ತಿದೆ ಅಲ್ವಾ ಇದು? ಹೌದು. ಸುಮಾರು ಎಷ್ಟು ವರ್ಷ ಆಯ್ತು? ಒಂದು 5-6 ವರ್ಷ ಆಗಿತ್ತು ಅಲ್ವಾ? ನೋಡಿ ಸ್ನೇಹಿತರು, 5-6 ವರ್ಷದಿಂದ ಗಾಡಿ ರೇಸಿನ ಫೀಲ್ಡಲ್ಲಿ ಓಡ್ತಾನೆ ಇದೆ. ನನಗಿನ್ನೂ ವಯಸ್ಸೇ ಆಗಿಲ್ಲ, ನಾನಿನ್ನೂ ಹುಡುಗನೇ ಅಂತೇಳಿ ಸಾರಿ ಹೇಳ್ತಿದ್ದೇನೆ. ಅದ್ರ ಓಟನ ಹಂಗೆ ಇದೆ. ಓಕೆ, ಬನ್ನಿ ಇದ್ರ ಜೊತೆ ಯಾರು ಜೋಡಿ ಮಾಡಿದರೆ ಅದನ್ನು ಕೂಡ ಮಾತಾಡಿಸ್ತೀನಿ. ಸ್ನೇಹಿತರೆ ನೋಡಿ, ವರ್ಷ ಜೊತೆಯಲ್ಲಿ ಇವತ್ತು ಜೋಡಿಯಾಗಿ ಅಕಡದಲ್ಲಿ ಓಡಕ್ಕೆ ಹೊರಟಿರೋ ಇವನೇ ಮಯೂರ ಅಂತ. ಸರ್ ನಮಸ್ತೆ. ನಿಮ್ದು ಅವರು? ನಮ್ದು ಕೆಂಪನಹಳ್ಳಿ ಅಂತ. ಕೆಂಪನಹಳ್ಳಿ. ಓಕೆ. ನೋಡಿ, ಚಿಕ್ಕಮಗಳೂರು ಭಾಗದ ಕೆಂಪನಹಳ್ಳಿ ಅವರು. ಸರ್ ಇದು ಮೂಲ ಹಳ್ಳಿಕಾರ ಅಲ್ವಾ ಇದು? ಹಳ್ಳಿಕಾರ. ಸರ್ ಇದು ಎಷ್ಟು ಅಕಡದಲ್ಲಿ ಭಾಗವಹಿಸಿದೆ ಮುಂಚೆ ಎಲ್ಲ? ಈಗ ಒಂದು 6-7 ಅಕಡೆ ಆಡಿವಿ, ಇನ್ನೂ ಎಲ್ಲೂ ಗೆದ್ದಿಲ್ಲ. ಹೌದಾ? ಅಂದ್ರೆ ಗೆಲುವಿಗಾಗಿ ಹೋರಾಟ ಮಾಡ್ತಿದ್ದೀರಾ? ಹೌದು ಸರ್. ಬಶ್ಯ ಇವತ್ತು ಜೋಡಿ ಮಾಡಿದ್ರೆ ಏನು ಅನಿಸ್ತಿದೆ ನಿಮಗೆ? ತುಂಬಾ ಖುಷಿ ಅನಿಸ್ತದೆ. ಅದು ಹೊಡೆದಿರೋ ಎತ್ತೆ, ಹೆಸರಾದಂತ. ಇವತ್ತು ನಿಮ್ಮ ಎತ್ತು ಅದ್ರ ಜೊತೆ ಸಪೋರ್ಟ್ ಮಾಡುತ್ತೆ ಅನ್ಸುತ್ತಾ? ಆಗುತ್ತೆ ಸರ್. ಈ ಕುಡ್ಲೂರಲ್ಲಿ ಪಿಚ್ ಎಲ್ಲ ನೋಡಿದಿರಾ, ಏನನ್ಸ್ ನಿಮಗೆ? ಹೋದ ವರ್ಷ ಇದೇ ಪಿಚ್ಚಲ್ಲಿ 4 ರಳಿಗೆ ಹೋಗ್ಬೇಕಾದ್ರೆ ಸೋತೀವಿ. ಇದೇ ಎತ್ತಲ್ಲಿ. ಇದು ಮತ್ತೆ ರುದ್ರಗುಳಿ ಅಂತ. 4 ರಳಿಗೆ ಹೋಗ್ಬೇಕಾದ್ರೆ ಸೋತೀವಿ. ಇವತ್ತು ಆ ಬಸ್ಸಗುಳಿ ಮಾಡಿ ಈ ಸಲ ಗೆಲ್ಲಿ ಸರ್. ಓಕೆ. ಪಿಚ್ ನೋಡಿದ್ರೆ ಏನನ್ಸುತ್ತೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹೋದ ವರ್ಷ ಹಿಂಗೆ ಇತ್ತು, ಚೆನ್ನಾಗಿದೆ. ಓಕೆ. ಕಂಟ್ರೋಲ್ ಎಲ್ಲ ಬರುತ್ತಲ್ವ ಎತ್ತು? ಕಂಟ್ರೋಲ್ ಸಿಗುತ್ತೆ. ಓಕೆ, ಜಯಶಾಲಿ ಆಗಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ಸಚಿನ್ ಅಂತಣ್ಣ. ಸಚಿನ್, ಇದು ನಿಮ್ಮ ಮನೇಲಿ ಇದೆಯಾ? ಇದು ನಮ್ಮ ಮನೇಲಿ. ಓಕೆ. ನೋಡಿ ಸ್ನೇಹಿತರೆ, ಇದು ಮತ್ತೆ ಬಶ್ಯ ಜೊತೆಲ್ಲೇ ಇದಾವೆ, ಜೊತೆಲ್ಲೇ ಬೆಳಿತಾ ಇದಾವೆ. ಸರ್ ಇದು ಗೂಳಿ ಅಲ್ವಾ? ಗುಳಿ ಸರ್. ಎಲ್ಲಿಂದ ತಗೊಂಬಂದಿದ್ದು ನೀವು? ಇದು ಸರ್ ಮಹಾರಾಷ್ಟ್ರದಿಂದ. ಕರ್ನಾಟಕಕ್ಕೆ ಬಂದು ಎಷ್ಟು ಕಡೆ ಆಡಿದೆ? ಒಂದು 3-4 ಆಗಿದೆ ಸರ್. ಹೌದಾ? ಹೆಂಗಿದೆ ಸರ್, ಹೆಂಗ್ ಓಡ್ತಾ ಇದೆ? ಚೆನ್ನಾಗಿ ಸರ್. 3 ರೌಂಡ್ 4 ರೌಂಡ್ ಆಡ್ತಾ ಇದೆ. ಇವತ್ತು ಕುಡ್ಲೂರು ರೇಸಲ್ಲಿ ನಿಮ್ಮ ಮನೆಯಿಂದ 2 ಎತ್ತು ಭಾಗವಹಿಸ್ತಿದ್ದಾವೆ. 2 ಎತ್ತು ಸರ್. ಸರ್ ಇದನ್ನ ಯಾವ್ದು ಜೋಡಿ ಮಾಡಿದ್ರೆ? ಸರ್ ರಾಕಿಕರ ಅಂತ, ಆರ್ಮಿ ರಾಕಿಕರ. ಸ್ನೇಹಿತರೆ ನೋಡಿ, ಹಿರೇನಲ್ಲೂರು ಹರ್ಷ ಆರ್ಮಿ ಇವರ ರಾಕಿಕರನ ಇದಕ್ಕೆ ಪೇರ್ ಮಾಡಿದಾರಂತೆ. ಅದು ಕೂಡ ಅತ್ಯುತ್ತಮವಾಗಿ ಓಡ್ತಾರಂತ ರಾಸು ಟ್ರೆಂಡಿಂಗ್ ಅಲ್ಲಿದೆ. ಓಕೆ ಸರ್, ಇದು ಕೂಡ ಜಯಶಾಲಿ ಆಗಲಿ. ಎಲ್ಲರೂ ಕೂಡ ಇದು ಸೇಮ್ ಸೂರ್ಯ ಥರನೇ ಇದೆ, ಸೂರ್ಯನ ಒಂದು ಸ್ಥಾನ ತುಂಬ ಅಂತ ಇತ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿದರೆ ಸ್ನೇಹಿತರೆ. ನೋಡಿ ಅದ್ರ ಮುಂದೆ ನಿಂತಿದ್ದೀನಿ. ಇದು ಕೂಡ ಇವತ್ತು ಕುಡ್ಲೂರಿನ ರೇಸಿಗೆ ಪಾಲ್ಗೊಂಡಿದೆ. ಇದಕ್ಕೆ ಯಾವ ಎತ್ತನ್ನು ಜೋಡಿ ಮಾಡಿದ್ದಾರೆ ಅಂತೇಳಿ ಅದರ ಸಾಕಾಣಿಕೆ ಮಾಡ್ತೀರಾ ಅಂತ ಹುಡುಗರಿಂದ ತಿಳಿಸ್ಕೊಡ್ತೀನಿ. ನಮಸ್ತೆ. ನಮಸ್ತೆ ಸರ್. ಸರ್ ಇದರಲ್ಲಿ ಜೊತೆ ಯಾವ್ದು ಮಾಡಿದ್ದಾರೆ ಸರ್? LP ಜಲ್ವಾ. ಜಲ್ವಾ ಒಂದು ಅತ್ಯುತ್ತಮವಾದ ರಾಸು ಸಿಕ್ಕಿದೆ, ಕಿಲ್ಲರಿ ತಳಿಯ ರಾಸು. ಏನು ಅನ್ನಿಸ್ತಿದೆ ನಿಮಗೆ? ಸರ್ ಒಳ್ಳೆ ದೊಡ್ಡ ಸಿಕ್ಕಿರೋದಕ್ಕೆ ಖುಷಿ ಆಗ್ತೈತೆ. ಹೋಗ ಎತ್ಗಳಿಗೆ ಹೋಗ ಎತ್ತು ಹಾಕೊಡಿದ್ರೇನೆ ಚಂದ. ಸರ್ ಇದು ಲಯನ್ ಸೂರ್ಯ ದೊಡ್ಡ ಎತ್ತಿನ ರೇಸಲ್ಲಿ ಎಷ್ಟು ವರ್ಷದಿಂದ ಪಾಲ್ಗೊಳ್ತಿದೆ? ಎಷ್ಟು ಆಕಾರದಲ್ಲಿ ಪಾಲ್ಗೊಂಡಿದೆ ಸರ್? ಒಂದು 10 ಕಡೆ ಭಾಗವಹಿಸಿದೆ. 10 ಕಡೆ ಆಗಿದೆಯಾ? ಅಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದೆ ಸರ್? ಎಲ್ಲ ಒಂದು 2-3 ಕಡೆ ಏನೋ ಬಿಟ್ಟರೆ ಫಸ್ಟ್ ರೌಂಡ್ ಮನೆಗೆ ಬಂದಿರೋದು ಬಿಟ್ಟರೆ ಇನ್ನೆಲ್ಲ ಫೈನಲ್ಗೆ ತಲುಪಿ ವಾಪಸ್ ಬಂದಿರೋದೆ ಸರ್. ಹೌದಾ? ಓಕೆ ಸ್ನೇಹಿತರೆ, ಇದು ತುಂಬ ದೊಡ್ಡ ಕರು ಏನಲ್ಲ. ಎಷ್ಟಲ್ಲದೆ ಈಗ? ಸರ್ ಇದು ಇವಾಗ 6 ಪ್ರೆಸೆಂಟ್ ಇರಬೇಕಿತ್ತು. ಸ್ವಲ್ಪ ಬಾಯಿಗೆ ಮತ್ತು ಕೊಂಬಿಗೆ ಏಟಾಗ್ಬಿಟ್ಟು ಅಲ್ಲೆಲ್ಲ ಮುರ್ಕೊಂಡು ಕೊಂಬೆಲ್ಲ ಮುರ್ಕೊಂಡಿದ್ದು. ಹಂಗಾಗಿ ಸಡನ್ ಆಗಿ ಅಲ್ಲಿ ಹುಟ್ಟಿಲ್ಲ ಅವು, ಆದರೆ ಅಲ್ಲಿ ಉದುರಿದಾವೆ. ಹೌದಾ? ಓಕೆ. ಅಂದರೆ 6 ಇರೋ ಅಂಥ ರಾಸು ಈಗ ನೋಡಿ ಜಲ್ವಾ ಜೊತೆಲಿ ಇವತ್ತು ಪಾಲ್ಗೊಳ್ತಿದೆ. ಸರ್ ಇವತ್ತು ಕುಡ್ಲೂರು ರೇಸಿನ ಪಿಚ್ ಎಲ್ಲ ನೋಡಿದ್ದೀರಾ, ಯಾವ ಥರ ಅನ್ನಿಸ್ತಿದೆ ನಿಮಗೆ? ಸರ್ ಖುಷಿ ಆಗ್ತೈತೆ. ಲಾಂಗ್ ಪಿಚ್ಚು ನಮಗೂ ಬೇಕಾಗಿದೆ. ಲಾಂಗ್ ಪಿಚ್ಚು ಚೆನ್ನಾಗಿ ಮಾಡ್ಕೊಂಡಿದ್ದೀರಲ್ಲ. ಏನಂದರೆ ಈ ಪಿಚ್ಚು ಇದಕ್ಕೆ ವರ್ಕೌಟ್ ಆಗುತ್ತೆ. ಹಾಂ ಸರ್. ಓಕೆ ಸ್ನೇಹಿತರೆ ನೋಡಿ, ತದ್ರೂಪ ಸೃಷ್ಟಿ ಸೂರ್ಯನ ಮತ್ತೊಬ್ಬ ಲಯನ್ ಸೂರ್ಯ ಬಂದಾಗಿದ್ದಾನೆ. ಇವನು ಕೂಡ ಅಖಾಡದಲ್ಲಿ ಅದೇ ರೀತಿ ಬಿಂಬಿಸ್ತಿದ್ದಾನೆ. ತುಂಬ ಅತ್ಯುತ್ತಮವಾಗಿ ಓಡ್ತಿದ್ದಾನೆ. ಒಳ್ಳೇದಾಗಲಿ ಅಂತ ಹೇಳ್ತೀವಿ. ಸರ್ ಮಿನಿ ಸೂರ್ಯ ಐತಿಗೆ ಯಾವ್ದು ಮಾಡಿದ್ದೀರಾ? ಸರ್ ಇವತ್ತು ಅದಕ್ಕೂ ಮಹಾರಾಜ ಅಂತ. ಸ್ನೇಹಿತರೆ ನೋಡಿ, ಮಿನಿ ಸೂರ್ಯ ಜೊತೆಯಲ್ಲಿ ಇವತ್ತು ಕುಡ್ಲೂರಿನ ರೇಸಲ್ಲಿ ಜೋಡಿ ಮಾಡಕ್ಕೆ ಹೊರಟಿರೋ ಒಂದು ಮಹಾರಾಜ ಅಪರೂಪದ ಎತ್ತು ಸ್ನೇಹಿತರೆ. ಸರ್ ನಮಸ್ತೆ. ಹೇಳಿ ಸರ್, ನಿಮ್ಮ ಹೆಸರು? ರಘು ಅಂತ. ಯಾವ ಊರು ಸರ್? ಮಂಡ್ಯದ ರಾಸುನಾ? ಹೌದು. ಓಕೆ ಸರ್, ಇದು ಯಾವ ತಳಿಯ ರಾಸು? ಕಿಲಾರಿ. ಓಕೆ ಸರ್, ಇದು ಎಷ್ಟು ವರ್ಷ ಆಯ್ತು ನೀವು ತಗೊಂಬಂದು? ಸರ್ 1 ವರ್ಷ ಆಯ್ತು.
ಒಂದು ವರ್ಷ. ಹಾ. ಸರ್ ಮಹಾರಾಜ ಎಷ್ಟು ಅಖಾಡದಲ್ಲಿ ಭಾಗವಹಿಸಿದೆ ಇದುವರೆಗೂ? ಸುಮಾರು ಆಕಡದಲ್ಲಿ ಬಾಯಿಸಿದೆ. ಹೌದಾ? ಹ್ಮ್. ಸರ್ ಬಹುಮಾನ ಏನಾದ್ರು ಬಹುಮಾನ ಒಂದು 10-15 ಮಾಡಿದ್ದೆ ಸರ್. 15. ಚಕ್ರದಲ್ಲಿ. ಎಲ್ಲಿ? ಚಕ್ರದಲ್ಲಿ ಮೈಸೂರಲ್ಲಿ ರೀಸೆಂಟಾಗಿ ಚಕ್ರ ನಡೀತಲ್ಲ ಅಲ್ಲಿ ಫಸ್ಟ್ ಹೊಡೀತು. ಹೌದಾ? ಹೌದು. ಸ್ನೇಹಿತರೆ ನೋಡಿ, ಚಕ್ರ ಕಟ್ಟಿದ ಗಾಡಿಯಲ್ಲಿ ಓಡಿರೋಂಥ ಗಂಡಿದೆ ಎತ್ತು ಸ್ನೇಹಿತರೆ. ಚಕ್ರ ಕಟ್ಟಿದ ಗಾಡೀಲಿ ಓಡ್ಬೇಕಂದ್ರೆ ಸ್ವಲ್ಪ ತಾಕತ್ತಿರ್ಬೇಕು. ಅಂತ ತಾಕತ್ತಾಗಿರೋ ಎತ್ತು ಇವತ್ತು ಮಹಾರಾಜ ಅಂತೇಳಿ ಸುಮಾರು 10 ಬಹುಮಾನ ಗೆದ್ದಿದೆ ಅಂತ ನೋಡಿ. ಇವ್ರ ಮನೆಗೆ ಬಂದು ಒಂದೇ ವರ್ಷಕ್ಕೆ ಅತ್ಯುತ್ತಮವಾದ ರಾಸು. ಸರ್ ಇದನ್ನು ಯಾವ ರೀತಿ ಸಾಕಾಣಿಕೆ ಮಾಡ್ತೀರಾ? ಏನಿಲ್ಲ, ಮಾಮೂಲಿ ಎಲ್ಲ ಏನು ತಿಂಡಿ ಕೊಡ್ತಾರೆ ನಾವು ಅದೇ ಥರ ಹೌದಾ? ಆಯ್ತು. ಸರ್ ನಿಮ್ಮ ಮನೇಲಿ ಇದೊಂದೇ ಎತ್ತಿರೋದಾ ರೇಸ್ ಎತ್ತು? ಇದೊಂದೇ ಇರೋದು. ಹೌದಾ? ತುಂಬ ಪ್ರೀತಿಯಿಂದ ಸಾಕ್ತಿದ್ರ ಹಂಗಾಗಿ? ತುಂಬ ಪ್ರೀತಿಯಿಂದ ಸಾಕ್ತೀವಿ. ಓಕೆ ನೋಡಿ, ಇದು ಇವತ್ತು ಮಿನಿ ಸೂರ್ಯ ಜೊತೆಲಿದೆ. ಮಿನಿ ಸೂರ್ಯ, ಲಯನ್ ಸೂರ್ಯ ಎರಡೆತ್ತಿಗೂ ಕೂಡ ಒಳ್ಳೆ ಎತ್ತುಗಳು ಸಿಕ್ಕಿದ್ದಾವೆ ಸ್ನೇಹಿತರೆ. ಇವತ್ತು ಅತ್ಯುತ್ತಮವಾದ ಪೇರ್ ಮಾಡ್ಕೊಂಡು ಬಂದಿದ್ದಾರೆ. ಕುಡ್ಲೂರು ರೇಸಲ್ಲಿ ಏನಾಗ್ತವೆ ಅಂತ ಗೊತ್ತಿಲ್ಲ, ದೇವ್ರು ಒಳ್ಳೇದು ಮಾಡಲಿ, ನಾವು ಅರಸ್ತೀವಿ. ಓಕೆ ಸರ್, ಧನ್ಯವಾದಗಳು. ಸ್ನೇಹಿತರೆ ನೋಡಿ, ಇಲ್ಲಿ ನಿಂತಿದೆ ಮಿನಿ ಸೂರ್ಯ, ಲಯನ್ ಸೂರ್ಯ, ಮಿನಿ ಸೂರ್ಯ. ನೋಡೋಕ್ಕೆ ಎರಡು ಒಂದೇ ಥರ ಇದ್ದಾವೆ, ಆದರೆ ಸೂರ್ಯನ ಜಾಗನ ತುಂಬಕ್ಕೆ ತಯಾರಿಯಾಗಿ ನಿಂತಿರುವ ರಾಸುಗಳು ಇದೇ ಇವತ್ತು ಮಹಾರಾಜ ಜೊತೆಲಿ ಜೋಡಿಯಾಗಿ ನಿಂತಿರೋ ಎತ್ತು ಸ್ನೇಹಿತರೆ. ಸರ್ ನಿಮ್ದು ಯಾವರು? ನಮ್ಮ ಕಡೂರು ಕಡೂರು. ಸರ್ ಎತ್ತಿನ ಹೆಸರು? ಮಾಫಿಯಾ ಡಾನ್ ಅಂತ. ಮಾಫಿಯಾ ಡಾನ್. ಸರ್ ಇದು ಕಡೂರಲ್ಲಿ ಎಷ್ಟು ವರ್ಷದಿಂದ ಇದೆ? ಇವಾಗ ಒಂದು 3 ತಿಂಗಳು. ಹೌದಾ? ಹುಲಿ ಮನೆದು, ಹುಲಿ ಮನೆ? ಕಡಲ ಹುಲಿ ಮನೆದು. ಓಕೆ ನೋಡಿ, ಕಡಲ ಹುಲಿ ಮನೆಗೆ ಹೊಸ್ದಾಗಿ ಬಂದಿರೋ ಮಾಫಿಯಾ ಡಾನ್ ಅಂತ. ಸರ್ ಇದು ಎಷ್ಟು ಬಹುಮಾನ ಏನಾರ ಗೆದ್ದಿದ್ಯಾ? ಬಹುಮಾನ ಗೆದ್ದಿಲ್ಲ. ಹಾಂ. ಒಂದು 4 ಪಿಚ್ ಆಗಿರೋದು. ಹಾಂ. 3 ರೌಂಡ್ ಪಾಸ್ ಆಗಿ 4ನೇ ರೌಂಡ್ ಪ್ರೈಸ್ ಒಳಗೆ ಹೋಗ್ಬೇಕಾದ್ರೆ ಕಟ್ ಆಗಿದೆ. ಹೌದಾ? ಸರ್ ಇದಕ್ಕೆ ಯಾವ್ದು ಪೇರ್ ಮಾಡಿದ್ರೆ ಇವತ್ತು? ಇವತ್ತು ಅದು ರುದ್ರ ಮಾಡಿದ್ವಿ. ರುದ್ರ. ರುದ್ರ. ಓಕೆ ನೋಡಿ ಸ್ನೇಹಿತರೆ, ಮಾಫಿಯಾ ಡಾನ್ ಅಂತ ಇದಕ್ಕೆ ಇವತ್ತು ರುದ್ರ ಪೇರ್ ಮಾಡಿದಾರಂತೆ. ರುದ್ರ ಅಲ್ಲೇ ಇದೆ, ಹಂಗೆ ಮಾತಾಡ್ಸ್ತೀನಿ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಅಣ್ಣ. ನಿಮ್ಮ ಹೆಸರು? ಸಾಗರ್ ಅಂತ. ಸಾಗರ್. ಸರ್ ನಿಮ್ದು ಯಾವ ಊರು? ನಮ್ಮ ಕೆಂಚಾಪುರ ಬುಕ್ಕಂಬುದಿ. ಕೆಂಚಾಪುರ. ಸ್ನೇಹಿತರ ನೋಡಿ, ಬುಕ್ಕಂಬೂದಿ ಹತ್ರ ಕೆಂಚಾಪುರ ಗ್ರಾಮದವರು. ರುದ್ರ ಅಂತ ಈ ಗೂಳಿ ಹೆಸರು, ನಾವು ತುಂಬ ಕೇಳಿದ್ದೀವಿ ರುದ್ರ. ಸರ್ ರುದ್ರ ಎಲ್ಲರೂ ಬಹುಮಾನ ಗೆದ್ದಿದ್ಯಾ? ಒಂದು 4 ಅಕಡದಲ್ಲಿ ಹೊಡೆದಿದ್ದೀವಿ. ಎಲ್ಲಿ ಸರ್? ಚಿಕ್ಕಮಂಗ್ಳೂರು, ಹಾಂ. ಬಾಣಾವರ, ಹಾಂ. ಬಿಟ್ಟರೆ ಮುಗುಳಹಳ್ಳಿ. ಮುಗುಳುವಳ್ಳಿ. ಓಕೆ ಸ್ನೇಹಿತರ ನೋಡಿ, ಇದು ಇವ್ರು ಹೇಳ್ತಿರೋದೆಲ್ಲ ರೀಸೆಂಟಾಗಿ ಭಾರಿ ನಗದು ಬಹುಮಾನವನ್ನು ಇಟ್ಟು ಮಾಡಿರೋಂಥ ರೇಸ್ಗಳು. ಅಲ್ಲೆಲ್ಲ 4 ಕಡೆ ಬಹುಮಾನ ಗೆದ್ದಿದೆ ಅಂತೆ. ಸರ್ ನಿಮ್ಮ ಮನೇಲಿ ಎಷ್ಟು ವರ್ಷ ಆಯ್ತು ಬಂದು? 1 ವರ್ಷ ಆಯಿತು. 1 ವರ್ಷ ಆಯ್ತಾ? ಓಕೆ ಸರ್, ಇವತ್ತು ಕುಡ್ಲೂರು ರೇಸ್ ನೋಡ್ತಿದ್ದೀರಾ, ಪಿಚ್ಚೆಲ್ಲ ತೋರಿಸ್ತಿದ್ರೆ ಎತ್ತುಗಳಿಗೆ, ಏನು ಅನ್ನಿಸ್ತಿದೆ ನಿಮಗೆ? ಪಿಚ್ಚು ಸ್ವಲ್ಪ ಚೆನ್ನಾಗಿದೆ. ಹಾಂ. ನಿಮ್ಮ ಎತ್ತಿಗೆಲ್ಲ ಅಡ್ಜಸ್ಟ್ ಆಗುತ್ತೆ? ಅಡ್ಜಸ್ಟ್ ಆಗುತ್ತೆ. ಓಕೆ ಸ್ನೇಹಿತರೆ ನೋಡಿ, ರುದ್ರ ಅಂತ ಅತ್ಯುತ್ತಮವಾದ ರಾಸು ಮಾಫಿಯಾ ಡಾನ್ ಜೊತೆಲಿ ಇವತ್ತು ಕುಡ್ಲೂರು ರೇಸಲ್ಲಿ ಭಾಗವಹಿಸಕ್ಕೆ ಬಂದಿದ್ದಾನೆ. ಅವನಿಗೆ ಒಳ್ಳೇದಾಗಲಿ ಅಂತ ಹಾರೈಸೋಣ. ಓಕೆ ಸರ್, ಧನ್ಯವಾದಗಳು. ನೋಡಿ, ಬ್ರ್ಯಾಂಡ್ 7 ಕೋಟಿ, ಸೇಮ್ ನೋಡಕ್ಕೆ 7 ಕೋಟಿ ಥರನೇ ಇದೆ. ಇದು ಕೂಡ ಇವತ್ತು ಕುಡ್ಲೂರು ರೇಸಿಗೆ ಬಂದಿದೆ ಸ್ನೇಹಿತರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ದು ಯಾವರು? ಬಗ್ವಳ್ಳಿ. ಬಗ್ಗವಳ್ಳಿ. ನಿಮ್ಮ ಎತ್ತಿನ ಹೆಸರು? ತೂಫಾನ್ ಅಂತ. ತೂಫಾನ್ ಅಂತ. ಸ್ನೇಹಿತರೆ ಇದು ಚಿಕ್ಕ ಕರು ಇದ್ದಾಗ ನಾನು ಇದ್ರದ್ದೊಂದು ವಿಡಿಯೋ ಮಾಡಿ ತೋರಿಸಿದ್ದೆ. ಚೆಲುವ ಮತ್ತೆ ತೂಫಾನ್ ಮತ್ತೆ ಇನ್ನೊಂದು ಬ್ರ್ಯಾಂಡ್ ಮೌರ್ಯ ಅಂತೇಳಿ. ಇವ್ರ ಮನೇಲಿ 2 ಎತ್ತುಗಳಿದ್ದು ಸ್ನೇಹಿತರೆ. ಇವತ್ತು ನೋಡಿ ದೊಡ್ಡ ಎತ್ತಾಗಿ ನಿಂತು ದೊಡ್ಡ ಎತ್ತಿನ ಆಕಾರದಲ್ಲಿ ಭಾಗವಹಿಸಿದೆ. ಇವತ್ತು ಅದಕ್ಕೆ ಬ್ರ್ಯಾಂಡ್ 7 ಕೋಟಿ ಮಾಡಿದ್ದಾರೆ ನೋಡಿ. ಅದು ನೋಡಿದರೆ ಮುಂದ್ಲಿಂದ 7 ಕೋಟಿ ಥರನೇ ಇದೆ ಸ್ನೇಹಿತರೆ, ಸ್ವಲ್ಪನೂ ಚೇಂಜಸ್ಸೇ ಇಲ್ಲ. ಅದಕ್ಕೇನಾದರೂ ಹೆಸರಿಟ್ರೇನೋ ಗೊತ್ತಿಲ್ಲ. ಸರ್ ಇವತ್ತು 2 ಎತ್ತು ಪೇರ್ ಮಾಡಿದ್ದೀರಾ, ಏನು ಅನ್ನಿಸ್ತಿದೆ ನಿಮಗೆ? ಏನಿಲ್ಲ ಸರ್, ಖುಷಿನೇ. ಅದು ಚೆನ್ನಾಗಿ ಹೋಗಿತ್ತು. ಒಂದು ಪಿಚ್ಚಲ್ಲಿ ನೋಡಿದ್ವಿ, ಆಗ್ಬೇಕು ಒಂದು ಇಷ್ಟ ಆಯ್ತು, ಫೋನ್ ಮಾಡಿದ್ವಿ, ಕೊಟ್ರು. ಗೊತ್ತಿಲ್ಲರೆ ಕೊಟ್ರು ವಿಶ್ವಾಸದಲ್ಲಿ. ಈಗ ಎಷ್ಟಲ್ಲಿದೆ ನಿಮ್ದು ತೂಫಾನು? ಇವಾಗ ಕಡೆ ಬಿದ್ದಿದೆ ಸರ್. ಕಡೆನಾ? ಕಡೆ ಬಿತ್ತು. ದೊಡ್ಡ ಎತ್ತಿನ ರೇಸಲ್ಲಿ ಎಷ್ಟು ಭಾಗವಹಿಸಿದ್ರೆ ಇದುವರೆಗೂ? ಸೊ 2-3 ಕಣ ಏನೋ ಹಾಕಿದೀವಿ. ಹಾಂ. ಜೊತೆಗೆ ಸಾಥ್ ಕೊಟ್ಟಿಲ್ಲ. ಮೊನ್ನೆ ಚಂದ್ರಪಟ್ಟಣಕ್ಕೆ ಹಾಕಿದ್ವಿ, ದಡಿಯ ಇರ್ತು ಗುಳಿ. ಹಾಂ. ಹಂಗಾಗಿ ಇವತ್ತು ಒಳ್ಳೆ ಮಾಡ್ಬೇಕು ಅಂತೇಳಿ ನಾವು ಮಾಡಿದೀವಿ. ನಮ್ಮ ಸ್ನೇಹಿತರದೇ. ಓಕೆ ನೋಡೋಣ ಏನಾಯ್ತು ದೇವ್ರ. ಓಕೆ ಸರ್, ನಿಮ್ಮದು ಬ್ರ್ಯಾಂಡ್ 7 ಕೋಟಿ ನಿಮ್ದೇನಾ? ಸರ್. ಓಕೆ, ಯಾವ ಊರಲ್ಲಿದೆ ಈಗ ಅದು? ಇದು ಹೆಬ್ಬಾಲೆ ಪಕ್ಕ ಅಳಗಟ್ಟೆ. ಹೌದಾ? ಬ್ರ್ಯಾಂಡ್ 7 ಕೋಟಿ ಬಹುಮಾನ ಗೆದ್ದಿದ್ಯಾ? ಇಲ್ಲ, ಆಡಿರೋದು 2 ಕಣ. ಒಂದ್ ಕಣ ಫಸ್ಟ್ನೇ ಕಣ ಅದಕ್ಕೆ ಗಾಡಿ ಎತ್ಕಣ ಗೊತ್ತಾಗಿಲ್ಲ. ಇನ್ನು 2ನೇ ಕಣ ಪಬ್ಲಿಕ್ ಡಾನ್ ಜೊತೆ ಪ್ರೈಸ್ ಹೊಡಿಕ್ ಹೋಗ್ಬೇಕಾದ್ರೆ ಸೋತಿದ್ರು. ಇದು 3ನೇ ಕಣ. ಓಕೆ ಸ್ನೇಹಿತರೆ ನೋಡಿ, ಇನ್ನು ಭಾಗವಹಿಸಿರೋದು 3 ಅಖಾಡ. ಅದರೊಳಗಡೆನೆ ತುಂಬ ಜನಕ್ಕೆ ಗೊತ್ತಾಗಿದೆ ಬ್ರ್ಯಾಂಡ್ 7 ಕೋಟಿ. ಇದು ನೋಡಿ, ನಾನು ಎಷ್ಟಲ್ಲಿದ್ದೀನಿ ಅಂತ ತೋರಿಸ್ತಾ ಇದೆ, ಬಾಯಿಗೂಡಿದೆ ಸ್ನೇಹಿತರೆ. ಓಕೆ, ವಿಜಯಶಾಲಿ ಆಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು, ಒಳ್ಳೆಯದಾಗಲಿ. ನೋಡಿ, ಡೆವಿಲ್ ಅಂತ ತುಂಬ ಪರಿಚಯ ಮಾಡಿಕೊಟ್ಟಿದ್ದೀನಿ ನನ್ನ ಎಲ್ಲ ವಿಡಿಯೋಗಳಲ್ಲೂ ಕೂಡ. ಈ ಎತ್ತು ಕೂಡ ಇವತ್ತು ಕುಡ್ಲೂರಲ್ಲಿ ನಡೀತಾ ಇರೋ ರೇಸಿಗೆ ಪಾಲ್ಗೊಂಡಿದೆ. ಸರ್ ನಮಸ್ತೆ. ನಮಸ್ತೆ ಸರ್ ಇವತ್ತು ಡೆವಿಲ್ ಜೊತೆ ಯಾವ್ದು ಪೇರ್ ಮಾಡಿದ್ದೀರಾ? ರಾಮುಕರ. ರಾಮುಕರನಾ?
ನೋಡಿ ರಾಮುಕರ ನೀವೆಲ್ಲ ಕೇಳಿದಿರ, ಮೊನ್ನೆ ಕೆಂಚಾಪುರದಲ್ಲಿ ನಡೆದಂಥ ರೇಸಲ್ಲೂ ಕೂಡ ಪ್ರಥಮ ಸ್ಥಾನ ಗಳಿಸುತ್ತೆ. ಬೆಂಗಳೂರಲ್ಲಿ ನಡೆದಿರೋ ರೇಸಲ್ಲೂ ಕೂಡ ವರ್ತೂರ್ ಸಂತೋಷ್ ಅವ್ರು ಮಾಡಿರೋ ರೇಸಲ್ಲೂ ಪ್ರಥಮ ಸ್ಥಾನ ಗಳಿಸ್ಕೊಂಡಿರುತ್ತೆ. ಅನೇಕ ಬಹುಮಾನ ಗೆದ್ದಿರೋ ಒಂದು ಶುದ್ಧ ಹಳ್ಳಿಕಾರ್ ತಳಿ ಸ್ನೇಹಿತರೆ. ರಾಮುಕರ ಜೊತೆಯಲ್ಲಿ ಇವತ್ತು ಡೆವಿಲ್ ನಿಂತಿದ್ದಾನೆ ಕುಡ್ಲೂರು ರೇಸಲ್ಲಿ. ಸರ್, ಇವತ್ತು ಕುಡ್ಲೂರು ರೇಸಿನ ಅಂಕಣ ಎಲ್ಲ ನೋಡಿದ್ದೀರಾ, ಎಲ್ಲ ನೋಡಿ ಯಾವ ಥರ ಅನ್ನಿಸ್ತು ನಿಮಗೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಪಿಚ್ಚು ಲಾಂಗು ಇದೆ, ಚೆನ್ನಾಗಿದೆ. ಕಂಟ್ರೋಲಿಗೆಲ್ಲ ತುಂಬ ಜಾಗ ಇದೆ. ಕಂಟ್ರೋಲಿಗೆಲ್ಲ ಫುಲ್ ಜಾಗ ಇದೆ. ಓಕೆ, ನಿಮ್ಮ ಎತ್ತಿಗೆ ಪಿಚ್ ಹೆಂಗ ಅನ್ಸುತ್ತೆ? ನಮ್ಮ ಎತ್ತಿಗೆ ಸೂಪರ್ ಆಗಿದೆ ಪಿಚ್. ಹೌದಾ? ಸರ್, ಇವತ್ತು ರಾಮುಕರ ಜೊತೆ ಪೇರ್ ಮಾಡಿದ್ದೀರಾ, ಆಯತಿನ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿ ಬರುತ್ತೆ. ಅದು ಒಳ್ಳೆ ಸ್ಪೀಡು, ಚೆನ್ನಾಗಿ ಹೋಗುತ್ತೆ. ಮೊನ್ನೆ ತಾನೇ ಬುಲೆಟ್ ಬೈಕ್ ಹೊಡೆದಿತ್ತು. ಹೌದು. ಇವತ್ತು ಆಯತಿನ ಜೊತೆ ಪೇರ್ ಮಾಡಿರೋದು ನಿಮಗೂ ಖುಷಿನೇ? ನಮಗೂ ಖುಷಿನೇ. ಓಕೆ, ಒಂದೊಳ್ಳೆ ಎತ್ತು ಸಿಕ್ಕಿದೆ ಅಲ್ವಾ? ಹೌದು. ನೋಡಿ ಸ್ನೇಹಿತರೆ, ಡೆವಿಲ್ಲು ಉತ್ತಮವಾದ ರಾಸು, ಇದಕ್ಕೂ ಕೂಡ ಒಂದು ಅತ್ಯುತ್ತಮವಾದ ರಾಸು ಸಿಕ್ಕಿದ್ದಾನೆ ರಾಮುಕರ. ಅದ್ರ ಜೊತೆಯಲ್ಲಿ ಡೆವಿಲ್ ಇವತ್ತು ಯಾವ ಥರ ಪಾಲ್ಗೊಳ್ತಾನೆ ನಾವು ಸ್ವಲ್ಪ ಕಾದು ನೋಡಬೇಕಾಗಿದೆ. ಓಕೆ ಸರ್, ಇದೇ ರೀತಿ ಎಲ್ಲ ಕಡೆನೂ ಭಾಗವಹಿಸಿ, ನಾವು ಅದನ್ನೇ ಹೇಳೋದು. ತುಂಬ ಧನ್ಯವಾದಗಳು. ಓಕೆ ಸ್ನೇಹಿತರೆ, ನೋಡಿ ಹಳೆಬೀಡಿನ ಹತ್ರ ಊರಿನವರು ಕಲ್ಕಿ ಅಂತ. ಸರ್, ಇದು ಹಳ್ಳಿಕರ ಅಲ್ವಾ? ಹಾಂ, ಪ್ಯೂರ್ ಹಳ್ಳಿಕರು. ಇವತ್ತು ಕುಡ್ಲೂರು ರೇಸಿಗೆ ಬಂದಿದ್ದೀರಾ. ಸರ್, ಈ ಕಲ್ಕಿಗೆ ಯಾವ ಎತ್ತನ್ನು ಜೋಡಿ ಮಾಡಿದ್ರಾ? ಕಲ್ಕಿಗೆ ಸೈನ್ಯ ಅಂತ ಹೇಳ್ಬಿಟ್ಟು ಅಲ್ಲಿದೆ ನೋಡಿ, ಸೈನ್ಯ ಅಂತ ಹೇಳ್ಬಿಟ್ಟು ಅಂತನಾ? ಸೈನ್ಯ ಅಂತ ಮಾಡಿ. ಸರ್, ಅದೇ ಊರು ರಾಸು? ಅದು ಹಳೆಬೀಡು ಹತ್ರನೇ, ಮಾಚಿನಹಳ್ಳಿ ಅಂತ ಹೇಳ್ಬಿಟ್ಟು. ಜಾವಗಲ್ ಮಾಚಿನಹಳ್ಳಿ. ಸರ್, ಇದು ಹಳೆಬೀಡು ಟೌನಿಂದನಾ? ಹಳೆಬೀಡು ಟೌನ್ ಅಲ್ಲ, ಅಲ್ಲಿ ವಿರ್ದೇನಹಳ್ಳಿ ಅಂತ ಇದೆ. ವಿರ್ದೇನಹಳ್ಳಿ ಇದೆ. ಓಕೆ ಸರ್, ಈ ಕಲ್ಕಿ ಇದುವರೆಗೂ ಏನಾದರೂ ಬಹುಮಾನ ಆಗಿದೆಯಾ? ಬಹುಮಾನ ಚಗಡಿ ಗಾಡಿಲೆಲ್ಲ ಬಹುಮಾನ ಮಾಡಿದೆ. ಇವಾಗ ದೊಡ್ಡ ರೈಸಿಗೆ ಅಂತ ಆಡ್ಸಿರೋದೇ ಇವಾಗ. ಇದು 2ನೇ ಕಣ ದೊಡ್ಡ ರೈಸಲ್ಲಿ. ಫಸ್ಟು ಸಕ್ಕೆ ಸರ್ಜನ್ ಕೈಲಿ ಹಾಕಿದ್ದು, 3ನೇ ರೌಂಡ್ ಏನೋ ಕಟ್ಟಾಗಿತ್ತು. ಇವಾಗ ಮತ್ತೆ ಆಡ್ಸುಮ ಅಂತ ಹೇಳ್ಬಿಟ್ಟು ಈಗ ಹಾಕಿದ್ವಿ. ಓಕೆ ಸ್ನೇಹಿತರೆ, ನೋಡಿ ಇದು ಚಕ್ಕಡಿ ಆಡ್ತಿದ್ದು ಇವಾಗ ಪ್ರಪ್ರಥಮ ಬಾರಿಗೆ 2ನೇ ಅಖಾಡೆನೂ ಬಂದಿದೆ ದೊಡ್ಡ ತಿಂಗಾಡಿ ರೇಸಲ್ಲಿ. ಸೈನ್ಯ ಅಂತ ಎತ್ತಿನ ಜೊತೆ ಓಡುತ್ತಂತೆ. ಸರ್, ಅದ್ರದ್ದು ಒಂಚೂರು ಪರಿಚಯ ಮಾಡಿಕೊಡಿ ಸರ್. ಇದೇನಾ ಸೈನ್ಯ? ಹಾಂ, ಸೈನ್ಯ ಅಂದರೆ ಇದೇನೆ. ಇದು ಬಂದ್ಬಿಟ್ಟು ಮಾಚಿನಹಳ್ಳಿ ಅಂತ ಹೇಳಿದ್ನಲ್ಲ, ಜಾವಗಲ್ ಮಾಚಿನಹಳ್ಳಿ ಅದು. ಅಲ್ಲೇದಾ? ಹಾಂ, ಅಲ್ಲೇ. ಸರ್, ಇದು ಅವ್ರ ಊರಲ್ಲಿ ಎಷ್ಟು ವರ್ಷದಿಂದ ಇದೆ? ಸರ್, ಇದು ಸಣ್ಣ ಕರಿನಿಂದನೂ ಇದೆ. ಬಟ್ ರೈಸ್ ಆಡಿಸ್ತಿದ್ದು ಜಾಸ್ತಿ ರೈಸ್ ಆಡಿಸಿಲ್ಲ. ಒಂದು ತಂದಾಗಿಂದ ಏನೊಂದು 8-10 ಪಿಚ್ ಆಡಿಸಿರ್ಬೋದು. ಕರಿನಲ್ಲಿ ಪ್ರೈಸ್ ಮಾಡಿದ್ದೀವಿ. 2, 4, 6 ಪ್ರೈಸ್ ಮಾಡಿದ್ದೀವಿ. ಬಟ್ ಇವಾಗ ಪ್ರೈಸ್ ಮಾಡಿಲ್ಲ. ಸ್ನೇಹಿತರೆ ನೋಡಿ, ತುಂಬ ಎತ್ತರವಾದ ರಾಸು, ತುಂಬ ಚೆನ್ನಾಗಿದೆ. ಇದ್ರ ಜೊತೆಯಲ್ಲಿ ಇವತ್ತು ಕಲ್ಕಿನ ಇವತ್ತು ಸೈನ್ಯ ಎತ್ತಿಗೆ ಜೋಡಿ ಮಾಡಿದ್ದಾರೆ ಸ್ನೇಹಿತರೆ. ಸರ್, 2 ಹಳ್ಳಿಕಾರನ ಜೋಡಿ ಮಾಡಿದ್ದಾರೆ? ಹಳ್ಳಿಕಾರನೇ ಮಾಡಿದ್ದೀವಿ. ನೋಡಿ, ಗೂಳಿ ಮತ್ತೆ ಒಂದು ಹಳ್ಳಿಕಾರ ಎತ್ತು ಭಾಗವಹಿಸಲು ಅವಕಾಶ ಇರುತ್ತೆ ಇಲ್ಲಿ, ಅಥವಾ ಕಿಲ್ಲರಿ ಮತ್ತೆ ಒಂದು ಹಳ್ಳಿಕಾರ ಭಾಗವಹಿಸಲು ಅವಕಾಶ ಇರುತ್ತೆ. ಆದರೆ ಅವ್ರ ಸ್ನೇಹಿತರವರು ನಾವು 2 ಹಳ್ಳಿಕಾರನೇ ಮಾಡ್ತೀವಿ ಅಂತೇಳಿ ಮಾಡಿದ್ದಾರೆ. ಲೆಂತ್ ಇರೋದ್ರಿಂದ ಪಿಚ್ಚು ಓಕೆ, ಒಂದು ಪ್ಲಸ್ ಪಾಯಿಂಟ್ ಇದೆ ಅಂತ ಅನ್ಕೊಂತೀವಲ್ವಾ? ಹಾಂ, ಹೌದು. ಪ್ಲಸ್ ಪಾಯಿಂಟ್ ಗೂಳಿಗಿಂತ ಹಳ್ಳಿಕಾರಿಗಿದೆ. ಇದ್ರ ಹೆಸರು ಬಂದ್ಬಿಟ್ಟು ಅದ್ದೂರಿ ಅಂತ ಹೇಳ್ಬಿಟ್ಟು. ಸರ್, ಇದ್ಯಾ ಊರು ರಾಸು? ಇದು ಒಂದೇ ಮನೆದು. ಸೈನ್ಯ ಅಂತ ಇದೆಯಲ್ಲ ಮಾಚನಹಳ್ಳಿದು, 2 ಒಂದೇ ಮನೆದು. ಸ್ನೇಹಿತರೆ ನೋಡಿ, ಸೈನ್ಯ ಮತ್ತು ಅದ್ದೂರಿ ಮಾಚನಹಳ್ಳಿ, ಜಾವಗಲ್ ಮಾಚನಹಳ್ಳಿಯ ರಾಸು ತುಂಬ ಚಾಂಪಿಯನ್ ಎತ್ಕೊಳ್ಳಿಗೆಲ್ಲ ಸರಿಸಮನಾಗಿ ಓಡಿದೆ. ಆದರೆ ಬಹುಮಾನವನ್ನು ಗೆದ್ದಿಲ್ಲ ಅಂತ ಹೇಳ್ತಿದ್ದಾರೆ. ಸರ್, ಕುಡ್ಲೂರಲ್ಲಿ ಯಾವ ಎತ್ತಿನ ಜೊತೆ ಇದನ್ನು ಪೇರ್ ಮಾಡಿದ್ದೀರಾ? ಕುಡ್ಲೂರಲ್ಲಿ ಬಂದ್ಬಿಟ್ಟು ಅದು ಮಹಾರಾಷ್ಟ್ರದಿಂದ ಹೊಸದು ಬಂದಿರೋದು. ಇನ್ನು ಗೂಳಿ ಅದು ಕಸಿ ಕಿಲ್ಲರಿ ಬಂದ್ಬಿಟ್ಟು ಅದಿನ್ನೂ ಪಿಚ್ಚಿಗೆ ಬಂದಿಲ್ಲ. ಇವತ್ತಲೇ ಫಸ್ಟ್ನೇ ಪಿಚ್ಚು. ಅದ್ರ ಹೆಸರು ಗೊತ್ತಿಲ್ಲ, ಇನ್ನೂ ಹೆಸರನ್ನೇ ಹಾಕಿಲ್ಲ ಅದಕ್ಕೆ. ಆ ಎತ್ತು ಮಾಡಿದ್ವಿ. ಓಕೆ, ಇಲ್ಲಿ ಹೊಸ ಗೂಳಿ ಜೊತೆ ಇಲ್ಲಿ ಪೇರ್ ಮಾಡಿದಾರಂತೆ. ಅವ್ರ ಮನೆಯಿಂದ 3 ರಾಸುಗಳನ್ನು ತಂದು ಭಾಗವಹಿಸ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಓಕೆ ಸರ್, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಬಹುಮಾನ ಗೆಲ್ಲಿ ಅಂತ ಹಾರೈಸ್ತೀವಿ.